ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮಳೆ ಬರ್ತೈತಲ್ಲಪ್ಪ ಥೂ ಇಲ್ಲೋಡಿಗಾಗಿ ಇಲ್ಲೋಡು ಅಪ್ಪ ಎಮ್ಮೆ ಸಿಗ್ತಾ ಇಲ್ಲ ಗಾಯ್ಸ್ ಎಮ್ಮೆ ಸಿಗ್ತಾ ಇಲ್ಲ ಪ್ಲೀಸ್ ಯಾರು ಹಿಡ್ಕೊಂತ ಬಿಟ್ಟಿದ್ರೆ ತಾನೇ ಬಿಟ್ಬಿಡಿ ನೀನು ಆಡೆ ಇಂತ ಯಾವ ತರ ನೀನು ಆವಿಡ್ತಿದ್ಯಲ್ವೇ ಏ ಕೈ ನೋಯ್ತು ಉರಿತು ಸುಂದಿರಿ ಯಾಕೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಇವತ್ತು ನಮ್ ಸಂಧ್ಯನ್ ಬರ್ತ್ಡೇ ಇತ್ತು. ಸೊ ಅದಕ್ಕೆ ಕೇಕ್ ಕಟ್ ಮಾಡ್ಸೋದೆಲ್ಲ ಮಂಗಂಗೆ ಇಷ್ಟ ಆಗಲ್ಲ. ಅದಕ್ಕೆ ಈಗ ನಾವ್ ಏನ್ ದೊಡ್ಡ ಪ್ಲಾನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಏನು ಅಂತ ಹೇಳ್ತೀನಿ. ಹಂಗೆ ಟೈಮ್ ಬಂದ್ ಆಲ್ರೆಡಿ 5 ಗಂಟೆ ಆಯ್ತೈತಿ. ಇವಾಗ ಸ್ಟಾರ್ಟ್ ಮಾಡ್ತಿದೀನಿ ವಿಡಿಯೋನ. ಏನಕ್ಕಪ್ಪ ಅಂತಂದ್ರೆ ಬೆಳಗ್ಗೆಯಿಂದ ಸ್ವಲ್ಪ ಬೇಜಾನ್ ಕೆಲಸ ಇತ್ತು. ನಮ್ ಕಾಲೇಜಲ್ಲಿ ನಾನು ಓದಿದ್ PU ಕಾಲೇಜಲ್ಲಿ ಫಂಕ್ಷನ್ ಇತ್ತು, ವೆಲ್ಕಮ್ ಪಾರ್ಟಿ ಇತ್ತು. ಅಲ್ಲಿಗೆ ಹೋಗಿದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಪುನಃ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಏನ್ ಅನ್ಕೊಂಡಿದೀವಿ ಅಂತಂದ್ರೆ ಗಾಗಿನೂ ಬಂದವಳೆ, ತೋರಿಸ್ತೀನಿ. ನಾನು ಗಾಗಿ ಸಂಧ್ಯಾ ಬೀಡಿ ಇಷ್ಟು ಜನ ಸೇರ್ಕೊಂಡು ನೈಟು ಮನೇಲಿ ನಾವ್ ಇಷ್ಟೇ ಜನ ಉಳ್ಕೊಂಡು ತಂದೂರಿ ಚಿಕನ್ ಮಾಡ್ಕೊಂಡು ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಯಾವ ತರ ಇರುತ್ತೆ ಅಂತ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ. ನೋಡಿ ಗಾಗಿನೂ ಬಂದವಳೆ. ನಿಮ್ಮ ಆಯ್ ಮಾಡೆ ಈಗ ಏನಕ್ಕಪ್ಪ ಎಲ್ಲೋಯ್ತಾ ಇದೀವಪ್ಪ ಅಂತಂದ್ರೆ ಇವಾಗ ಹುಡುಕ್ತಾ ಇದೀವಿ. ನಮ್ ಸಂಬಂಧಿಕರಲ್ಲ ಇವ್ರು, ರಕ್ತ ಸಂಬಂಧಿಕರು ತಪ್ಪಿಸ್ಕೊಬಿಟ್ಟವ್ರೆ. ಮನೆ ತವಿಂದ ಗಾಡಿ ತಗೊಂಡು ಬೇಗ ಹೊಲ್ತಕ್ ಬಂದೆ. ಏನಕ್ಕಪ್ಪ ಅಂತಂದ್ರೆ ನಮ್ಮ ಅಪ್ಪಾಜಿ ಫ್ರೆಂಡ್ ನಾವ್ ನಿಂತ್ಕೊಂಡಿರೋ ಮಾತಾಡಗಂಟ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫ್ರೆಂಡು ಬಂದವ್ರೆ. ಅದಕ್ಕೆ ನಮ್ಮ ಅಪ್ಪಾಜಿ ಅವ್ರ ಫ್ರೆಂಡು ಹೋಗ್ಬೇಕಂತ ಟೈಮ್ ಆಗ್ಬಿಟ್ಟೈತೆ ಅಂತ. ಅಯ್ಯ ನೀನ್ ನಮ್ಮ ಅಪ್ಪಾಜಿ ಫ್ರೆಂಡು ಊರಿಂದ ಬಂದವ್ರೆ. ಅವರು ಟೈಮ್ ಆಗ್ಬಿಟ್ಟೈತೆ ಹೋಯ್ತೀನಿ ಅಂತ ಮನೆ ಹತ್ರ ಕಾಯ್ಕೊ ಕೂತವ್ರೆ. ಅದಕ್ಕೆ ನಮ್ಮ ಅಪ್ಪಾಜಿ ಎಮ್ಮೆ ಹಿಡ್ಕೋಗಕ್ಕೆ ಹೊಲ್ತಕ್ ಬಂದಿತ್ತು. ನಮ್ಮ ಅಪ್ಪಾಜಿನ ಮನೆ ಕಳ್ಸೋಣ ಅಂತ ಗಾಡಿ ತಗೋ ಬಂದೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಕಳ್ಸೋಣ ಗಾಡಿ ಕೊಟ್ಬಿಟ್ಟು ಅಂತ ನೋಡ್ತಿದ್ರೆ ದರಿದ್ರು ನನ್ನ ಮಗನ್ ನಮ್ಮ ಎಮ್ಮೆ ಕಿತ್ಕೊ ಹೋಗ್ಬಿಟ್ಟದೆ. ಗಾಗಿ ಸಂಬಂಧಿಕರು, ರಕ್ತ ಸಂಬಂಧಿಕರು ಕಿತ್ಕೊ ಹೋಗ್ಬಿಟ್ಟದೆ. ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ನೋಡಿ. ಆ ಮುಖಕ್ಕೂ ಇದ್ಕೋ ಸೇಮ್. ಈ ಲೋಪರ್ ನನಗೆ ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ಮದ್ಮದಿದ್ರಲ್ಲಿ ಅವಾಗಿನ ಮಾತಾಡ್ತಾನೆ ಅವಳೆ. ಎಮ್ಮೆ ಭಾಷೆ ಕೂಗೆ ನಿಮ್ ರಕ್ತ ಸಂಬಂಧ ಭಾಷೆ ಯಾವುದು? ಎಮ್ಮೆ ಸಿಗ್ಲಿ. ಆಲೆ 6 ಗಂಟೆ ಆಗೋಯ್ತು. ಟೈಮ್ ಬಂದು ಏನೋ ಕರೆ ಬಿಟ್ಕೋಬೇಕು. ಹಾಲು ಕರೆಯಕ್ಕೆ ಎಮ್ಮೆ ಬೇರೆ ಸಿಗ್ತಾ ಇಲ್ಲ. ನಮ್ಮ ಅಪ್ಪಾಜಿ ಆ ಕಡೆಗೆ ಕರೆ ಹಿಡ್ಕೊಂಡು ಹೋಯ್ತು. ಎಲ್ಲೂ ಹೋಗಿಲ್ಲ ಕಣೆ. ದಾರ ಎಳ್ಕೋದ್ರೆ ದಾರಲ್ಲಿ ಕಾಣಿಸ್ತಾನೆ. ಇಲ್ಲಿ 16 ಜನ ಓಡಾಡ್ತಾರೆ. ನಮ್ಮ ಅಪ್ಪಾಜಿ ದಾರ ಎಳ್ದಿರ್ಲಿ ಅಲ್ಲಿ ದಾರ ಎಳ್ದಿರೋದು ಕಾಣಿಸ್ತಾನೆ. ಅದು ದಾರ ನಿಂಗೆ ಅಲ್ಲೇ ನಾನು ಹೇಳ್ತಿರೋದು ಹೆಂಗ ಹೇಳು. ದಾರ ಎಳ್ದಿರೋದು ಅಂದ್ರೆ ಗೆರೆ ತರ ಎಳ್ಕೋಗಿರ್ತದಲ್ಲ ಅದು. ಸೈಂಟಿಸ್ಟ್ ನೋಡು ಬರಲೇ. ಎಮ್ಮೆ ಸಿಗ್ತಾ ಇಲ್ಲ, ಏನ್ ಮಾಡೋದ ಗೊತ್ತಿಲ್ಲ. ಎಮ್ಮೆ ಹುಡಿಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಅಲ್ಲಿಂದ ಬೀಡಿರ್ ಮನೆ ಊರ್ಗ್ ಹೋಗಿ ನಿಸು ಮನೆಗೆ ಅವರೆಲ್ಲ ಅವ್ರಿಬ್ರು ರೆಡಿ ಮಾಡ್ತವ್ರೆ. ತುವಾ ಅಂತ ಕೂಗೋದು ಕುರಿ ಮರಿಗಳ ಮೇ ಅದು ಆಡ್ನ ಕರಿದು. ಎಲ್ಲಂತಪ್ಪನಪ್ಪ ಹುಡ್ಕೋದು. ಅಲ್ಲೆಲ್ಲಾರ ನಿಮ್ಮೂರ್ ಕಡೆಗೆ ನಮ್ಮ ಎಮ್ಮೆ ಬಂದಿದ್ರೆ ಓಡ್ಸ್ ಕಳ್ಸಿ ಅಷ್ಟೇ. ಸಿಗ್ತಾ ಇಲ್ಲ. ನಿಮ್ಮೂರ್ ಕಡೆಗೆ ಎಲ್ಲಾರ ಕಂಡ್ರೆ ಓಡ್ಸ್ ಕಳ್ಸಿ. ಯಸ್ ಐ ಸಿ ದಟ್. ಅಲ್ಲ ಮಟಗರಿ ನನಗೂ ಹಂಗೆ ಕಂಡ್ಬಿಡ್ತೆ. ಎಮ್ಮೆ ಕಂಡಂಗೆ ನೋಡಿ. ಅನ್ಕೊಂಡೋಗಲ್ಲಪ್ಪ ಈ ವಯಸ್ಸಿಯ ಭಗವಂತ. ಹಾವು ಎತ್ಕೋ, ಕೈಯಲ್ಲಿ ಎತ್ಕೋ. ಮುಟ್ಬೇಡ ನಿಂತ. ಅಪ್ಪ ಈಗ ಮುಟ್ಬೇಡ ಕಣೆ, ಮುಟ್ಬೇಡ. ನಿನ್ಗೇನ್ ಬಂದಿರೋದು ಮುಟ್ಬೇಡ ಅಂತ ಹೇಳ್ತಿದ್ದೀನಿ ಅಂತಾನೆ. ಬದುಕೋದೆ ನೀ ಆಂಟಿ ನೋಡ್ತಾ ಇರ್ತಿದ್ದಿ ವಿಡಿಯೋನ. ಲೂಸ್ ಮುಂದೆ ಲೇ. ಅಯ್ಯೋ ಮುಟ್ಬೇಡ ಕಣೆ ತಿಮ್ಮಿ. ಲೇ ಏನಾರ ಕಟ್ಟ ನೀನು ಆಡೆ ಇಂತ ಯಾವ ತರ ನೀನು ಆವಿಡ್ತಿದ್ಯಲ್ವೇ.
ಲೋಪರ್ ಆಡ್ಬೇಡ ನೀನು. ಕೈ ತೊಳ್ಕೊಲೇ. ನಮ್ಮ ಅಪ್ಪಂಗೆ ಹಾವು ಮುಟ್ಟೆ ನಮ್ಮ ಅಪ್ಪನ ಮೈಯೆಲ್ಲ ಹೆಂಗಾಗ ನೋಡಿದ್ದೆ ನೀನು. ಎಮ್ಮೆ ಅಂದ್ರೆ ನೀನು ಆಡ್ಬಾರ್ದಾಟಿದ್ಯಲ್ಲ. ಇಲ್ಲಿ ಯಾವ ಮುಟ್ತಾಳಲ್ಲ ಇವಳು. ಅಪ್ಪ ಸತ್ತೋಗಿರೋ ಹೋಗಿ ಹಿಂಗ್ ಆಡ್ತಿರ್ತೀನಿ. ಕೈಲಿ ಹಿಡ್ಕತಿಯಲ್ಲ ಹೇಳ ನೀನು. ಹ್ಞೂ ಎಮ್ಮೆ ಬೇರೆ ಸಿಗ್ತಾಯಿಲ್ಲ, ಟೈಮ್ ಆಗೋಯ್ತು. ಮುಟ್ಬಾರ್ದು ಕಣೆ ಹಂಗೆಲ್ಲ ಹಾವುಗಳ. ನಮ್ಮ ತಾತಂಗೆ ಹಿಂಗೆ ನಾಗರ ಹೊಡಿಯೋಕೆ ಹೋಗ್ಬಿಟ್ಟು ನಮ್ಮ ಯಾರೋ ಒಬ್ರು ಇನ್ಸ್ಟಾಗ್ರಾಮಾಗ ಇದು ಕೇಳಿದ್ರು, ನಿಮ್ಮ ತಾತಂಗೆ ಮೈಯಲ್ಲೆಲ್ಲ ಅದೇನು ಹಂಗಾಗೈತೆ ಅಂತ. ಥರ ನಾಗರ ಆದಂಗೆ ಆಗ್ಬಿಟ್ಟೈತೆ ಮೈಯಲ್ಲಿ, ಫುಲ್ ಬಾಡಿಲೆಲ್ಲ ಆಗೈತೆ ನಮ್ಮ ಅಪ್ಪಂಗೆ. ನಾಗರವನ್ನ ಹೊಡೋಕು ಮತ್ತೆ ಯಾವುದೋ ಅವನ ಕೈಯಲ್ಲಿ ಮುಟ್ಟಿದ್ಕೆ. ಇದು ಮಂಗ್ನಂಗೆ ಮುಟ್ಟಕ್ಕೆ ಹೋಯ್ತಾಳೆ ಅವಳು, ದೊಡ್ಡಿದು ಅಂತ. ಸತ್ತೋಗತ್ಕೊಂಡು ನಡಿಯಲ್ಲ. ಇಲ್ಲೋಡಿಗಾಗಿ ಇಲ್ಲೋಡು. ನೀನು ಇದು ಮಾಡಕ್ಕೆ ಅವಳೆ. ಅಪ್ಪ ಎಮ್ಮೆ ಸಿಗ್ತಾ ಇಲ್ಲ ಗಾಯ್ಸ್, ಎಮ್ಮೆ ಸಿಗ್ತಾ ಇಲ್ಲ. ಪ್ಲೀಸ್ ಯಾರು ಹಿಡ್ಕೊಂತ ಬಿಟ್ಟಿದ್ರೆ ತಂದು ಬಿಟ್ಬಿಡಿ. ಇಲ್ಲ ಯಾರು ನಿಮ್ಮೂರ್ ಕಡೆಗೆ ಬಂದಿದ್ರೆ ಆವಾಗಲೇ ಹೇಳ್ದಂಗೆ ತಂದು ಬಿಟ್ಬಿಡಿ. ಅಡ್ರೆಸ್ ಹೇಳ್ತೀನಿ, ಕೆಳಗಡೆ ಹಾಕಿರ್ತೀನಿ ನೋಡಿ ನನ್ನ ಅಡ್ರೆಸ್ನ. A few moments later. ಪುಣ್ಯಶ್ರೀ ಅವಳ ಸಂಬಂಧಿಕರು ಹುಡುಕತ್ತಾಳೆ, ಸಿಗ್ತಾ ಇಲ್ಲ ಅವ್ರ ಎಮ್ಮೆ. ಹಾಳಾದು ಎಲ್ಲಿ ಹೋಗಿರೋದು, ಯಾರು ಹುಡುಕಿದ್ರು, ಯಾರ ಕದ್ದೆಲ್ಲ ಮೇಯ್ತದೋ. ಏನಿವಳು ನೋಡಿದ್ರ ನನ್ಗಂತ ಇಲ್ಲಿ ಸಂಬಂಧಿಕರು ಅಂತ. ಆಕ್ಚುಲಿ ಇವಳೆ ಸಂಬಂಧಿಕರು. ನೋಡಿ ಹೆಂಗ್ ಸೌಂಡ್ ಮಾಡ್ತಾಳೆ ಮಾಡ. ನೋಡಿತೀನಿ ಅದು ಎಮ್ಮೆ ಈಟಿಗೆ ಬಂದ್ಬಿಟ್ಟೈತಂತೆ. ವೈ ಅಂತಾನೆ ಅದು ಸೌಂಡಿಗೆ ಸೌಂಡ್ ಕೇಳ್ಸ್ಕೊಂಡ್ ಬರುತ್ತೇನೋ ಅಂತ ಕೂಗ್ತಾ ಇದೀನಿ. ಪಾಪ ಕೊನೆಗೂ ಅಲ್ಲೆಲ್ಲ ಸುತ್ತಾಡ್ಕೊಂಡು ಕೊನೆಗೂ ಸಿಕ್ತು. ಈಗ ಜಸ್ಟ್ ನಮ್ಮ ಅಪ್ಪಾಜಿ ಬಿಡಿಯೋರ್ ಊರಿಗೆ ಬಿಟ್ಬಿಟ್ಟಾಯ್ತು. ಇಲ್ಲಿ ನೋಡಿದ್ರೆ ಕರೆಂಟೇ ಇಲ್ಲ. ಏನಂತ ಕಾಲಕ್ಕ ಬಂದ ಅಮಾವಾಸ್ಯೆ. ಅಮಾವಾಸ್ಯೆ ಅಂತ ಕಪ್ಪಾಗ ನೋಡ್ಬಿಡ್ತೀನಿ ಹೋಗ್ತಾರೆ. ಸಂಧ್ಯಾ ಪ್ರಸಾದ ಆಗ್ತಾಳೆ ಇವಾಗ ನಮ್ಗೆ. ಇಷ್ಟೊತ್ತಿಗೆ ಹೋಯ್ತಾರ, ಚಾಲೆ ಕತ್ಲೇನೆ ಆಗೋಯ್ತು. ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಏನ ಅಡಿಗೆ ಏನಂತಾರೆ, ಗ್ರಿಲ್ ಚಿಕನ್ ಮಾಡ್ತಿದೀವಿ ನಾವು. ಕುಕಿಂಗ್ ಚಾಲೆಂಜ್ ಮಾಡುವ. ಮಾಡೋಣ. ವೆಲ್ಕಮ್. ಬನ್ನಿ ಬನ್ನಿ ಬನ್ನಿ. ನಿಮಗಾಗಿ ಕಾದು 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 ಸಾಕಾಯ್ತು. ಸಂಧ್ಯಾ ಬೇಜಾರ್ ಮಾಡ್ಕೊಳ್ಳೋ. ಸರಿ ಸಂಧ್ಯಾ, ಸಂಧ್ಯಾ ಲೋಫರ್ ಆಟವ ಅವತ್ತು ನಾನು ಆಡಿದ್ದು. ಈಗ ನೀನ್ ಯಾಕೆ ಲೇಟ್ ಆಗಿ ಬಂದೆ? ಎಮ್ಮೆ ಬಿಡು. ಇನ್ನೊಂದ್ಸಲ ತೆಪ್ಪಾಡೆ ಆಡ ಆಡ ಹಿಡ್ಕೊ ಆಡು. ಲವ್ ಜಾಸ್ತಿ ಆಗ್ಬಿಟ್ಟು ಸಂಧ್ಯಾ ಮೇಲೆ ಅದಕ್ಕೆ ಬರ್ಡೇಗಾರ್ಲ ಸಂಧ್ಯಾ. ಹಾಯ್ ಮಾಡೆ. ಹಾಯ್ ಸಂಧ್ಯಾ. ವಿಪರ್ಯಾಸಿಗೆ ಬಿಡದೆ ಕರೆಂಟ್ ಬೇರೆ ಹೋಗ್ಬಿಟ್ಟದೆ ಇವತ್ತು. ನಾವು ಏನ್ ಮಾಡ್ಕೋಬೇಕು ಅಂತ ಮಳೆಗೂ ಇಷ್ಟ ಇಲ್ಲ, ಕರೆಂಟ್ಗೂ ಇಷ್ಟ ಇಷ್ಟ. ಅವ್ರಿಗೆ ನಾವ್ ಮಾಡ್ಬಾರ್ದು ಅನ್ನೋದು ಇಷ್ಟ. ಮಳೆ ಎಲ್ಲ ಜೊತೆಲಿ ಕರೆಂಟ್ ಹೋಯ್ತು, ಮಳೆ ಬಂತು. ಕರೆಂಟ್ ಬಂತು. ಈಗ ಬರ್ಡೇಗೆಲ್ಲ ಎಲ್ಲ ಪ್ರಿಪೇರ್ ಮಾಡ್ತಾಳೆ ಪಾಪ ನಮ್ ಸಂಧ್ಯಾ. ಎಲ್ಲಾನು ಪ್ರಿಪೇರ್ ಮಾಡಿ ಎಲ್ಲ ರೆಡಿ. ಏನ್ ಕೆಂಪು ಕಾಣ್ತಾಳೆ ಬಿಡಿ. ವಿಶ್ ಮಾಡ್ಲಿಲ್ಲ ಯಾಕೆ ಬಿಡಿ. ನಾನ್ ಮಾಡಿಲ್ಲ, ಲೇಟ್ ಆಗಿ ಮಾಡಿದ್ರೆ ಲೇಟೆಸ್ಟ್ ಆಗಿ ಮಾಡ್ದ ಅಂತ ನಾವು. ಲಾಸ್ಟ್ ಸರಿ 12 ಗಂಟೆಗೆ ಮುಗಿಲಿ ಅಂತ ಕಣಿ. 12 ಗಂಟೆ ಮುಗ್ದಾಗ ಮಾಡ್ತೀನಿ. ಮುಂದೆ ಕೋಳಿನ ತಂದೂರಿ ಮಾಡೋ ಮಾಡ್ಕೊಂಡು ಇದನ್ನೇ ಪೀಸ್ ಪೀಸ್ ಮಾಡ್ಕೊಂಡ್ ಬಂದವ್ರೆ. ಇದನ್ನ ಹಂಗೆ ಬೇಕು ಮಾಡು ಮಾಡು. ಅದನ್ ಮಾಡು ಘಾಟ್ ಆಗ್ಬಿಟ್ಟು ಕೆಮ್ಮಕ್ ಅದನ್ ಮಾಡು. ಹಂಗೆ ಕಾಯಿಸ್ಬಿಟ್ಟು ಅವ್ಳಿಗೆ ಸಿಕ್ಕು ಹೊಡಿಯಕ್ಕೆ. ಅವ್ಳಿಗೆ ಕೆಳಿಕೆ ಅವಳಿಗೆ ಹಿಂಗ್ ಬೇರೆ ಇಟ್ಕೊಂಡ್ ಹಿಂಗೆ ಅವಳು ಸರಿಯಾಗಿ ಕೂತ ಕೆಳಿಕೆ ಕಾಯಿಸ್ಬಿಟ್ಟಲೆ. ಅಯ್ಯೋ ಹಿಂಗೆ ಕೆಳಿಕೆ ಅಡಿ ಇರು ಕುಡು ಇಕ್ಸ್ತೀನಿ ಒಂಚೂರ. ಕಾಲ್ ದುಳಾಗಿರ್ತ ಕುಡ್ಲಿಕ್ಕೆ ಅವಳಿಗೆ. ಇಲ್ಲ ಕುಡ್ಲಿಕ್ಕೆ ಅವಳಿಗೆ ಕಾಲ್ ದುಳ. ಊಟ ಮಾಡಮ್ಮ.
ಹೋಗತ್ತಿಗೆ ಮುಗಿತು ತಾನೆ ಹಾಗಾದ್ರೆ ಹೋಗ್ತಾ ಈಸ್ಕೊ ಬಂದ್ಬಿಡ್ತೀವಲ್ಲ ಎಷ್ಟು ಕಾದೂಡ ಗ್ಯಾಸ್ ಸಾಕು ಇವಳು ಐಕ್ಲಾಟ ಆಡ್ತಾವಳು ಇಲ್ಲಿ. ಸುಮಾರು ಪ್ಲಾನ್ಗಳು ಮಾಡ್ಕೊಂಡಿದ್ದು. ಸಂದಿನ ಬರ್ಡೇ ಅನ್ನೋದು ಬರೀ ನೆಪ ಅಷ್ಟೇ. ಅವ್ಳ ನೆಪಕ್ಕೆ ಅಡ್ಗೆ ಮಾಡ್ಕೊಂಡು ತಿಂತಾ ಇರೋದು. ಇವತ್ತು ನೈಟ್ ಪೂರ್ತಿ ನಾವು 4 ಜನ ಮಾತ್ರ ಇರ್ತೀವಿ ಒಂದು ಮನೆಯಲ್ಲಿ, ಬಿಗ್ ಬಾಸ್ ಮನೆ ತರ ಅಷ್ಟೇ ಗೈಸ್. ಕೆಲ್ಸ ಕೊಟ್ಟಿದೀವಿ, ಹೀಗಾಗಿ ಕೆಲ್ಸ ಮಾಡ್ತಾವಳೆ. ಹಾಯ್ ಮಾಡೆ, ಸೇ ಹಾಯ್. ಚಿಕನ್ ಚಾಪ್ಸು ರೈಸು ಕಳಿಸ್ತೀನಿ ಬಂಗಾರ. ಸಾರಿ, ಉಪ್ಪಿಡ್ದಿಲ್ಲ, ಹಿಡಿಬೇಕು. ಅದು ನೀರಿಲ್ಲ. ಉರ್ದಾಗ ಏನ್ ಹಾಕ್ತಿವಿ ಅದನ್ನ ಮಾತ್ರ ಚಿಕನ್ ಹಿಡಿಯೋದು. ಹೌದಾ? ನೀವ್ ಆಮೇಲೆ ಎಷ್ಟೇ ಉಪ್ಪು ಹಾಕೋದು ಅದು ಹಿಡಿಯಲ್ಲ. ನನ್ಗೆ ಇದು ಯಾಕೋ ಅಹಸಾಸ ಹೊಡಿತದೆ ನೋಡು. ಅದು ಫ್ರಿಜ್ ಅಲ್ಲಿ ಮಡಗಿ ಮೊಸರಾಗಿ ಬಂಡಿ ಸೋಮ್ನಿರ್ತೀಯ ದಿಸ್ ಈಸ್ ದಿ ಟಾಸ್ ಚಾನ್ ಮಾಡಿ. ನಾನು ಏನ್ ಹೇಳ್ತಾನೆ ಇಲ್ಲ ಅದನ್ನ ನೀ ಡೌನ್ ಮಾಡ್ಬಿಡಂತ. ಅದೊಂದೇ ಅದು ಕಂಟಿನ್ಯೂ ಮಾಡಿ ನೀನು ಒಂದೇ ಸಲ ಆಯ್ತಾ? 7x ಮಾಡ್ಲಿಲ್ಲ. ಸರಿ ಹಂಗೆ ಆಯ್ತು. ಒಂದೆಕ್ಸ್ ಎಲ್ಲ ಐತೆ. ಏನ್ ಗೊತ್ತಾ, ತಾಡಿ ಒಂದ್ 5 ನಿಮಿಷ. ಏನ್ ಗೊತ್ತಾ, ಸಿಲಿಂಡರ್ ಚಿಕನ್ ನಂಗೆ ವೈಟ್ ಮಾಡ್ಬೇಕಾದ್ರೆ ಚೆನ್ನಾಗಿರ್ತದೆ. ತಿನ್ಬೇಕು ಮಾಡಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ತಿನ್ನಕ್ ಚೆನ್ನಾಗಿರ್ತದೆ. ತಿನ್ನಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಸಿಲಿಂಡರ್ 40 ದಿನಕ್ಕೊಂದ್ ಕೊಡ್ತಾವ್ರೆ. ಸಿಲಿಂಡರ್ ಇಲ್ಲೇ ಖಾಲಿ ಆಯ್ತದೆ. ಆಚೆ ಮಳೆ ಬರ್ತದೆ, ಒಲೆ ಹಾಕಕ್ ಆಗಿಲ್ಲ, ಅದಕ್ಕೆ ಗ್ಯಾಸ್ ಅಲ್ಲಿ ಮಾಡ್ತಾ ಇರೋದು. ಯಾರು ಟ್ರೈ ಮಾಡೋರು ಮನೆಯಿಂದ ಆಚೆ ಮಾಡಿ, ಮನೆ ಹೊಡಿತಾರೆ. ಯಾರು ಟ್ರೈ ಮಾಡಕ್ ಇನ್ನು ಮುಂದಕ್ಕೆ ಮಸ್ತ್ ಏನೋ ಬಿಡಿ ಮಜಾ ಈಗ ಬರೋದೈತಿ ನೋಡ ಅಂತ. ಏ ಕೈ ನೋಯ್ತು, ಉರಿತು ಸುಂದಿರಿ ಯಾಕೆ? ಬೆಂಕಿನ ತಿಂದಿಯಾ? ಬೆಂಕಿನ ಬಾಯಿಗೆ ಹಾಕಬಿಡವತ್ತಾಗೆ. ಕುತ್ಕೊಂಡೆ ನೀನು. ವರ್ಸ್ಟ್ ತಂದೂರಿ ಚಿಕನ್ ಟ್ರೈ, ವರ್ಸ್ಟ್ ಟ್ರೈ. ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ನಂಬಾಳ ಹೆಂಗಾಗೈತೆ ಅಂದ್ರೆ ಅರ್ಧ ಬೆಂದು ಸಸಿ ಬಾಟೆ ಕಿತ್ಕೊಂಡು ಒಳ್ಳೆ ಆಗಿನ ಕಾಲದಲ್ಲಿ ಕಾಡು ಮನ್ಸರು ಕಾಡಲ್ಲಿ ಕಿತ್ಕ ತಿಂತಾರಲ್ಲ, ಹಂಗೆ ಏನೋ ಒಂದಿ ಕುಸಿಯಾಗಿ ಮಾತಾಡ್ಕ ತಿನ್ನುವ ಅಂತ ಬಂದವ್ರೀಗ ಕಿತ್ಕ ತಿಂತಾನೆ. ಇಲ್ಲಿರೋ ಬಾಡ ಯಾವ ಪಾಟಿ ಆಗತ್ತೆ ಅಂತಂದ್ರೆ ಹಂಗೆ ಬಾಡೆಲ್ಲ ಡಿವೈಡ್ ಮಾಡಿ ಮೂಳೆ ಸಪ್ರೇಟ್ ಮಾಡಿ ಈಗ ಕಟ್ ಮಾಡ್ಕೊಂಡಿರೋ ಪೀಸ್ ಎಲ್ಲ ಪುನಃ ಸ್ವಲ್ಪ ಒಗ್ಗರಣೆ ತರ ಹಾಕಬೇಕಷ್ಟೇ. ಅದು ಚಿಕನ್ ಬೇಯಲ್ಲ, ಅದನ್ನ ಬಾಣ್ಲಿಲಿ ಬೇಯಿಸಿ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಇದು ಏನಂತಾರ ಜಾಲಿ ತರ ಇರುತ್ತಲ್ಲ, ಆ ಜಾಲಿ ತರ ಇರೋದ್ರ ಮೇಲೆ ಹಾಕ್ಬಿಟ್ಟು ಬೇಯಿಸಿರೋದು. ಹಂಗೂ ಬೆಂದಿಲ್ಲ. ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಟ್ರೈ ಮಾಡಿದ್ರು ಬೇಯಲ್ಲ ಅಷ್ಟೇ. ಊಟ ಆಗಿಲ್ಲ, ಅಲ್ಲೇ 9 ಗಂಟೆ ಆಯ್ತಾ ಗೊತ್ತಾಯ್ತು. ನಮ್ದಂತೂ ಖಚಿತ ಆಯ್ತು. ಇವತ್ತೇ ನಾವೆಲ್ಲ ಮಾಡ್ಬಿಡ್ತೀನಲ್ಲ, ಬೆಳಕರದ್ದು ಮಾಡ್ಕೊತಿನ್ಬಿಟ್ಟು ಬೆಳಗ್ಗೆಗೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀನಿ. ಇನ್ನು ಮಾಡ್ತೀನಿ ಅವ್ರೆ. ಅಯ್ಯೋ ಭಗವಂತ, ಐತೆ ಅಲ್ಲ ಸೊಂಟ ಸಕ್ಕ ಬೇಯಿತೆ. ಅರ್ಧ ಬೆಂದಾಗಿರೋ ತಂದೂರಿ ಚಿಕನ್ ಏನ್ ಮಾಡೋದು ಅಂತಂದ್ರೆ, ಸಿಕ್ಕಿದ್ ಮಸಾಲೆ ಎಲ್ಲ ಹಾಕಿ ಎಲ್ಲ ಉರಿತಾ ಇರೋದು. ಅದನ್ನ ಈ ಬೇಡವೇನಿದ್ದು ಕೈಯಲ್ಲಿ ಮಿಕ್ಕಿ ಯಾವ ಇಲ್ಲಿ ಹಾಕಲ್ಲ. ಮೊಟ್ಟೆಗೆ ಸ್ಪ್ರೈಟ್ 7up ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಹೇಳ್ತೀನಿ ಏನು ಅಂತ. ಮಿಕ್ಕಿರೋ ಮಸಾಲೆ ಎಲ್ಲ ಏನೇನ್ ಮಸಾಲೆ ಎಲ್ಲ ಐತಿ ಎಲ್ಲಾನು ಸುರಿದ್ಬಿಟ್ಟು ಅದು ಕಟ್ ಮಾಡಿರೋ ತಂದೂರಿ ಎಲ್ಲ ಹುರ್ಕೊಂಡು ಏನೋ ದಬಾಕ್ತಾ ಇದೀವಿ. ಅದೇನಾಗುತ್ತೆ ನೀವು ಕೊನೆಗೆ ನೋಡಿ ಬರ್ರಿ. ಸಾಹಸ ಮಾಡಿ ಅಂತಂದು ಎಲ್ಲ ರೆಡಿ ಮಾಡಿದ್ರು ಪಾಪ. ಬರ್ತಡೇಗಾಗ್ಲೇ ಎಲ್ಲ ರೆಡಿ ಮಾಡಿ ನಮ್ಗೆ ಊಟ ಬಡಿಸ್ತಾ ಇದ್ದಾರೆ ನೋಡಿ. ನಂಗೆ ಹೌದು
ಯಾಕ್ರಿ ಇದು ಚಿಕನ್ ಗ್ರೇವಿ, ಚಿಕನ್ ಗ್ರೇವಿ ತಂದೂರಿ ಮಸಾಲ ತಿಂದಾಗ ಸಿಗ್ತೀವಿ. ಅಲ್ಲಿಂದ ಬೆಳಗ್ಗೆ ಎದ್ದಿದ್ದು ಎದ್ದ ತಕ್ಷಣ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ದಬಾಕಂಡೆ. ಏನಾಯ್ತಪ್ಪ ಅಂದ್ರೆ ಪಿತ್ತ ಜಾಸ್ತಿ ಆಗ್ಬಿಟ್ಟಿತ್ತು, ಫುಲ್ ತಲೆ ಸುತ್ತು, ನನ್ ಕೈಲಿ ಆಯ್ತಾನೆ ಇಲ್ಲ. ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ಏನ್ ಆಯ್ತೈತೆ ಅಂತಾನೆ ಹೇಳಕ್ ಆಗ್ದೇನೆ. ಆಮೇಲೆ ಬೀಡಿ ಗಾಡಿಲಿ ಕೊಂಡ್ರಿಸ್ಕೊಂಡು ನನ್ನಗಾಗಿನವ ತಂದ್ ಮನೆ ಹತ್ರ ಬಿಟ್ಲು. ಮನೆ ಹತ್ರ ಬಿಟ್ಟ ತಕ್ಷಣ ನಾನು ಪೂರ್ತಿ ಗಾಡಿ ಮೇಲೆ ಕುತ್ಕೊಳಕ್ಕೆ ಆಯ್ತಿಲ್ಲ, ಪಿತ್ತ ಹೆವಿ ಆಗ್ಬಿಟ್ಟಿತ್ತು, ಫುಲ್ ತಲೆ ಸುತ್ತೈತೆ, ನನ್ಗೆ ಏನು ಕಾಣ್ತಿಲ್ಲ, ಮೈಂಡ್ ಎಲ್ಲ ಫುಲ್ಲು ಬ್ಲ್ಯಾಂಕು, ವಾಂತಿ ಮಾಡೋಂಗ್ ಆಯ್ತೈತೆ, ಮಾಡಕ್ ಆಯ್ತಾ ಇಲ್ಲ. ಅಲ್ಲಿಂದ ಬಂದು ನೀವು ಬೀಡಿ ಕರ್ಕೊಂಬಂದ್ ಗಾಡಿಲಿ ನನ್ನಗಾಗಿನ ಮನೆ ಹತ್ರ ಬಿಟ್ಲು. ಬಿಟ್ಟ ತಕ್ಷಣ ಗಾಡಿಯಿಂದ ಎಷ್ಟೊತ್ತು ಕೆಳಗೆ ಇಳಿದ್ ಬಿಡ್ತೀನಪ್ಪ ಅನ್ಸ್ಬಿಟ್ಟಿತ್ತು. ಇಳಿದ ತಕ್ಷಣ ದಬಾನ ಕೆಳಗೆ ಬಿದ್ದವ್ರೆ. ನಮ್ಮ ಅಕ್ಕನ ಗಾಬರಿ ಆಗಿ ಓಡ್ಬೋದು, ಏನಾಯ್ತು ಅಂತವ. ಏನಿಲ್ಲ ಆಂಟಿ ಪಿತ್ತ ಜಾಸ್ತಿ ಆಗಿರ್ಬೇಕು ಅಂತ. ಯಾಕಪ್ಪ ಅಂತಂದ್ರೆ ನೆನ್ನೆ ಬೆಳಗ್ಗೆನುವ ಮೊನ್ನೆ ಕಾಲೇಜ್ ಫಂಕ್ಷನ್ ಇತ್ತಲ್ಲ, ಕಾಲೇಜ್ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಸ್ವಲ್ಪ ತಿಂದಿದ್ದೆ, ಆಮೇಲೆ ತಿರ್ಗಾ ಮಧ್ಯಾಹ್ನ ಸ್ವಲ್ಪನೇ ತಿಂದಿದ್ದು. ಅದಾದ್ಮೇಲೆ ಸರಿಯಾಗಿ ನಿದ್ದೆ ಬೇರೆ ಇರ್ಲಿಲ್ಲ. ಡಾಕ್ಟರ್ ನಾನು ಹುಷಾರ್ ತಪ್ಪಿದಾಗ ಹೇಳಿದ್ರು ಕರೆಕ್ಟಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತವ, ಇಲ್ಲಾಂದ್ರೆ ಪುನಃ ಹುಷಾರ್ ತಪ್ತೀರಾ ಅಂತ ಹೇಳಿದ್ರು. ಹಂಗೂ ನೈಟ್ ಎಲ್ಲ 1:30 ಆಯ್ತಲ್ಲ ಮನೆ ಕಳೆದು, ನಿದ್ದೆ ಮಾಡಿರ್ಲಿಲ್ಲ. ಆಮೇಲೆ ಸ್ವಲ್ಪ ಚಿಕನ್ ಎಲ್ಲ ತಿನ್ಬಿಟ್ಟಿದ್ನಲ್ಲ, ಡೈಜೆಷನ್ ಅರ್ಗಿಸ್ಕೊಳ್ಳೋ ಶಕ್ತಿ ಇರ್ಲಿಲ್ಲ, ಎತ್ತಾಗ್ತು ಬೆಳಿಗ್ಗೆಗೆ. ಅದಾದ್ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮನೆಗೆ ಎದ್ದಾದ್ಮೇಲೆ ಸ್ವಲ್ಪ ಹುಷಾರಾಯ್ತು. ಆಮೇಲೆ ಗಾಗಿನೂ ಪಾಪ ಅವಳು ಊರ್ಗ್ ಹೋದ್ಲು, ಅವಳು ಬೇಜಾರು ಮಾಡ್ಕೊಂಡ್ಲು ಏನೋ. ನಾನು ಬಂದ ತಕ್ಷಣ ಅಲ್ಲಿಂದ ಬಂದ ತಕ್ಷಣ ದಬಾನ ಬಿದ್ದು ಅವಳು ಸರಿಯಾಗಿ ಮಾತಾಡ್ಸಕ್ ಹೋಗ್ಲಿಲ್ಲ, ಹಂಗೆ ಮಲ್ಕೊಬಿಟ್ಟೆ. ನಾನು ಅವಳು ನೋಡ್ಲಿಲ್ಲ. ಗಾಗೆ ಸರಿ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಅವಳು ಟೈಮ್ ಆಯ್ತಂತ ಬೆಳಿಗ್ಗೆ 10:30 11 ಗಂಟೆ ಹಂಗೆ ಅವಳು ಊರ್ಗ್ ಹೋದ್ಲು. ಆದ್ರೂ ನೆನ್ನೆ ನೈಟು ಊಟ ಮಾಡ್ಕೊಂಡು ತಿಂದಿದ್ರಲ್ಲ, ನೆಕ್ಸ್ಟ್ ಲೆವೆಲ್ ಸಖತ್ತಾಗಿತ್ತು. 1:30 ಗಂಟೆ ಎದ್ದಿದ್ದು, ಅದೆಲ್ಲ ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ, ಮೊಬೈಲಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ಆಮೇಲೆ ಪುನಃ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಆಗಲಿಲ್ಲ. ನೈಟು ನಾವು ಮಲ್ಕೊಂಡಾಗ 1:30 ಆಗಿತ್ತು. ಮಾತಾಡ್ಕೊಂಡು ಆಟಗಳು ಆಡ್ಕೊಂಡು ಟ್ರೂತ್ ಆರ್ ಡೇರ್ ಆಡ್ಕೊಂಡು ಹಂಗೆ ಸಖತ್ತಾಗಿತ್ತು ಮಾತ್ರ. ಇನ್ನೊಂದು ದಿನ ಮಾಡಬೇಕು, ಅವತ್ತು ಪೂರ್ತಿ ವಿಡಿಯೋ ಮಾಡಾಕ್ತೀನಿ. ಇದಿಷ್ಟ ಗೈಸ್ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಯಾವ ಥರ ಕಂಟೆಂಟ್ ವಿಡಿಯೋ ಮಾಡ್ಬೋದು ಅಂತ ಕೇಳ್ತಾನೆ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಆ ಥರ ಕಂಟೆಂಟ್ ವಿಡಿಯೋಗಳನ್ನ ನಾನು ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಪುಣ್ಯ CP ವ್ಲಾಗ್ಸ್. ಅಲ್ಲಿವರೆಗೂ ಎಲ್ರಿಗೂ ಬಾಯ್.